ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಉಲ್ಲನ್ನಿನ ಪ್ಯಾಟರ್ನನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಲರಿನ ಉಲ್ಲನ್ನನ್ನು ತಗೊಂಡಿದ್ದೀನಿ. ಪಿಂಕ್ ಕಲರ್ ಉಲ್ಲನ್ನಿಂದ 30 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ನಮಗೆ ಯಾವ ಅಳತೆಗೆ ಬೇಕೋ ಇದರಿಂದ ಹಲವಾರು ವಿಧಗಳನ್ನು ಮಾಡ್ಬೋದು. ಬ್ಲ್ಯಾಂಕೆಟ್ ಆಗಿಯೂ ಮಾಡ್ಬೋದು, ಹಾಗೆ ಟೇಬಲ್ ಮ್ಯಾಟ್ ಆಗಿಯೂ ಮಾಡ್ಬೋದು. ಈ ಹೆಣಿಕೆಯನ್ನು ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಅನುಸಾರವಾಗಿ ಮಾಡ್ಬೋದು. ಚೈನ್ ಸ್ಟಿಚ್ಚನ್ನು ಹೆಚ್ಚಿಗೆ ಹಾಕ್ತಾ ಹೋದಾಗೆ ಹೆಣಿಕೆ ದೊಡ್ಡಾಗ್ತದೆ. ಈಗ 30 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಾದ್ಮೇಲೆ ಪ್ರತಿ ಚೈನ್ ಸ್ಟಿಚ್ಚಲ್ಲೂ ಒಂದೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಇಲ್ಲಿ ಪ್ರತಿ ಚೈನ್ ಸ್ಟಿಚ್ಚಲ್ಲೂ ಇಲ್ಲಿ ನಾನು 30 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿ 30 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮತ್ತೊಂದು ಕಲರನ್ನು ಜೋಡಿಸ್ಕೊಳ್ಬೇಕು. ಇಲ್ಲಿ ಎಂಡಿಗೆ ಮತ್ತೊಂದು ಕಲರನ್ನು ಜೋಡಿಸ್ಕೊಂಡಾದ್ಮೇಲೆ ಹೀಗೆ ಪಿಂಕ್ ಕಲರ್ ದಾರವನ್ನು ಕಟ್ ಮಾಡಿಕೊಂಡು ಈಗ ಯೆಲ್ಲೋ ಕಲರ್ ದಾರದಿಂದ 2 ಚೈನನ್ನು ಹಾಕ್ಕೊಳ್ಬೇಕು. 2 ಚೈನನ್ನು ಹಾಕ್ಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶ ಹಾಕಿ 2 ಚೈನನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಡಬಲ್ ಕ್ರೋಶವನ್ನು ಹಾಕಿ 2 ಚೈನನ್ನು ಹಾಕ್ಕೊಳ್ಬೇಕು. ಪ್ರತಿ 3 ಡಬಲ್ ಕ್ರೋಶಗೆ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ನೋಡಿ, 2 ಚೈನ್ ಸ್ಟಿಚ್ಚು, ಪಿಂಕ್ ಕಲರಿನ 2 ಡಬಲ್ ಕ್ರೋಶವನ್ನು ಬಿಟ್ಟು 3ನೇ ಡಬಲ್ ಕ್ರೋಶಗೆ ಯೆಲ್ಲೋ ಕಲರಿನ 1 ಡಬಲ್ ಕ್ರೋಶ ಹಾಕಬೇಕು. ಈಗ ಕಂಪ್ಲೀಟ್ ಆಯಿತು. ಈಗ ಮತ್ತೊಂದು ರೌಂಡಿಗೆ 2 ಚೈನನ್ನು ಹಾಕ್ಕೊಂಡು ಈಗ ನೋಡಿ, ಪ್ರತಿ 2 ಚೈನು ಹಾಕಿದ್ದೀವಲ್ವ ಅದರ ಮಧ್ಯ 3 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ 3 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಕೊನೆಗೆ ಈಗ ಪಿಂಕ್ ಕಲರಿನ ದಾರವನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ಮತ್ತೆ 2 ಚೈನನ್ನು ಎಕ್ಸ್ಟ್ರಾ ಹಾಕಿ ಈ 3 ಸಿಂಗಲ್ ಕ್ರೋಶವನ್ನು ಹಾಕಿದ್ದೀವಲ್ವ ಅದರ ಮಧ್ಯದಲ್ಲಿ 3 ಡಬಲ್ ಕ್ರೋಶ ಹಾಕಬೇಕು ಪಿಂಕ್ ಕಲರಿಂದು. ಮತ್ತು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಡ. ಪ್ರತಿ 3 ಸಿಂಗಲ್ ಕ್ರೋಶ ಹಾಕಿದ್ದೀವಲ್ವ ಅದರಲ್ಲಿ 3 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದೇ ಸಿಂಗಲ್ ಕ್ರೋಶದಲ್ಲಿ 3 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ, 2 ಚೈನನ್ನು ಹಾಕಿ ಮತ್ತೆ ಈ 3 ಡಬಲ್ ಕ್ರೋಶವನ್ನು ಹಾಕಿದ್ದೀವಲ್ವ ಅದರ ಮಧ್ಯ 3 ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು ಪಿಂಕ್ ಕಲರಲ್ಲಿ.
ಈ ಥರ. ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ಯೆಲ್ಲೋ ಕಲರಿನ ದಾರವನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ಇದರ ಮಧ್ಯದಲ್ಲಿ ಒಂದೊಂದು ಡಬಲ್ ಕ್ರೋಶಾ ಮತ್ತು 2 ಚೈನನ್ನು ಮೊದಲು ಹಾಕಿದ್ದೀವಲ್ವ ಅದೇ ಥರ ಒಂದು ಡಬಲ್ ಕ್ರೋಶಾ 2 ಚೈನನ್ನು ಹಾಕ್ತಾ ಹೋಗಬೇಕು. ಹೀಗೆ ಇದರಿಂದ ನಾವು ಕಾಯಿನ್ ಪರ್ಸನ್ನು ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಇಷ್ಟುದ್ದ ಹೆಣ್ಣು ತೋರಿಸಿದ್ದೀನಿ. ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಹೆಣ್ಕೊಂಡು ಟೇಬಲ್ ಮ್ಯಾಟ್ ಆದರೂ ಮಾಡ್ಕೊಳ್ಬೋದು, ಟಿ ವಿ ಮೇಲೆ ಹಾಕಲಿಕ್ಕೆ ಅದಾದರೂ ಮಾಡ್ಕೊಳ್ಬೋದು. ಚೈನನ್ನು ಹೆಚ್ಚುತ್ತಾ ಹೋದಾಗೆ ದೊಡ್ಡದಾಗ್ತದೆ. ಇದೇ ಥರ ಹೀಗೆ ಸ್ವಲ್ಪ ದೊಡ್ಡ ಮಾಡಿ ಮಡಚ್ಕೊಂಡು ಇಲ್ಲಿ ಜಿಪ್ ಹಚ್ಕೊಂಡು ಒಳಗೆ ಲೈನಿಂಗ್ ಬಟ್ಟೆನ ಹಚ್ಕೊಂಡ್ರೆ ಪರ್ಸ್ ಆಗ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.